Gautami, question number 3. In the following APs, find the missing terms in the boxes. So ಏನು ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಒಂದು ಬಾಕ್ಸ್. ಆ ಬಾಕ್ಸ್ ಅಲ್ಲಿ ಒಂದು ಪದ ಇಲ್ಲ, ಒಂದು ಟರ್ಮ್ ಮಿಸ್ ಆಗಿದೆ. ಆ ಪದ ಎಷ್ಟು ಬರುತ್ತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. The first term is A, second term is question mark. So ಇಲ್ಲಿ ಇದನ್ನು ಕಂಡುಹಿಡಿಬೇಕು. ಸೆಕೆಂಡ್ ಟರ್ಮ್, what is this value? So third term, ಮೂರನೇ ಪದ 26. ಕನ್ನಡದಲ್ಲಿ ಖಾಲಿ ಬಿಟ್ಟಿರುವ ಬಾಕ್ಸ್, ಇಲ್ಲೇನು ಖಾಲಿ ಇದೆಯಲ್ವಾ, ಖಾಲಿ ಬಿಟ್ಟಿರುವ ಬಾಕ್ಸ್ ಅಲ್ಲಿ ಯಾವ ನಂಬರ್ ಬರುತ್ತೆ? ಓಕೆ, ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿರಿ. ಬಿಟ್ಟಿರುವ ಪದಗಳನ್ನು ತುಂಬಿಸಿ. ಓಕೆ, ಎಸ್. ಪ್ರಶ್ನೆ ಅರ್ಥ ಆಯ್ತಾ ಇವಾಗ? ಇಂಗ್ಲಿಷ್ ಅಲ್ಲೂ ಅರ್ಥ ಮಾಡಿಸಿದೀನಿ, ಕನ್ನಡದಲ್ಲೂ ಮಾಡಿಸಿದೀನಿ. ಇನ್ ದ ಫಾಲೋವಿಂಗ್ APs ಅಂದ್ರೆ ಇದು ಒಂದು AP ಇದು. ಓಕೆ, ಇದು ಒಂದು ಸಮಾಂತರ ಶ್ರೇಣಿ. ಹೌದು. ಹಾಗಾದ್ರೆ ಇದರಲ್ಲಿ ಮಿಸ್ಸಿಂಗ್ ಟರ್ಮ್, ಇಲ್ಲಿ ಇಲ್ಲೇನು ಪದ ಇಲ್ವಲ್ಲ, ಇಲ್ಲೊಂದು ಪದ ಇತ್ತು ಆದ್ರೆ ಮಿಸ್ ಆಗಿದೆ, ಅವರೇ ತೆಗೆದಿದ್ದಾರೆ. ಹಾಗಾದ್ರೆ ಅಲ್ಲಿ ಎಷ್ಟು ಬರುತ್ತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎಸ್, ಪರಿಹಾರ ಅಥವಾ ಸೊಲ್ಯೂಷನ್. ಎಸ್, ಇದನ್ನ ನಾವು ಎರಡು ರೀತಿಯಿಂದ ಬಿಡಿಸ್ಬೋದು. ಒಂದನೇ ಮೆಥಡ್ ಹೇಳ್ಕೊಡ್ತೀನಿ, ಎರಡನೇ ಮೆಥಡ್ ಹೇಳ್ಕೊಡ್ತೀನಿ. ಓಕೆನಾ? ಸೊ ಹಿಯರ್ A ಈಕ್ವಲ್ ಟು, ಇಲ್ಲಿ ಮೊದಲ ಪದ ಎಷ್ಟಿದೆ? ಮೊದಲ ಪದ 2. ಇಲ್ಲಿ A ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಫಸ್ಟ್ ಪದ ಎಷ್ಟಿದೆ? 2. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿಲ್ಲ? A2 ಕೊಟ್ಟಿಲ್ಲ. A2 ಈಸ್ ಕ್ವಶನ್ ಮಾರ್ಕ್. So A3 is given. A3 is what? 26. ಓಕೆನಾ? ಇಲ್ಲಿ ನಮಗೆ ಎರಡನೇ ಪದ ಕೊಟ್ಟಿಲ್ಲ. ಎರಡನೇ ಪದ ಕ್ವಶನ್ ಮಾರ್ಕ್ ಅಂತ ನಾವು ಬರ್ಕೊಂಡ್ವಿ, ಕ್ವಶನ್ ಮಾರ್ಕ್. So we have one formula. We have the most important formula. What is that? An equal to A plus n minus 1 into D. Very good. An equal to A plus n minus 1 into D. ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ನೋಡಿ ಎಷ್ಟು ಸಲ ಬಳಸ್ತಾ ಇದೀವಿ ಈ ಫಾರ್ಮುಲಾನ. ಓಕೆ, ಇವಾಗ an ಇದ್ದಲ್ಲಿ ಇದನ್ನ ಹಾಕ್ಬಿಡೋಣ. an means A as it is, n means 3. n ಇದ್ದಲ್ಲಿ 3 ಹಾಕ್ಬಿಡೋಣ. ಮತ್ತೆ A ಇದೆ, A ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, A means 2 plus n means 3 minus 1 into D we don't know. D ವ್ಯಾಲ್ಯೂ ಗೊತ್ತಾ ನಿಮಗೆ? ಇಲ್ಲ. ಸೊ D ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. D ಹಾಗೆ ಬರ್ಕೊಳ್ಳೋಣ, ಸರಿನಾ? ಅಂದ್ರೆ ಇಲ್ಲಿ ಫಸ್ಟ್ ನಾವು D ಕಂಡುಹಿಡಿಬೇಕು. ಇಲ್ಲಿ ಫಸ್ಟ್ ಏನ್ ಕಂಡುಹಿಡಿಬೇಕ್ರಿ? ನಾವು ಇಲ್ಲಿ D ಕಂಡುಹಿಡಿಬೇಕು. ಓಕೆ, ಇವಾಗ A3 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ A3 means how much? A3 is 26. ಇಲ್ಲಿ ಹೇಳಿದಾರಲ್ವಾ, A1 A2 A3 ಅಂದ್ರೆ 26 ಅಂತ ಕೊಟ್ಟಿದ್ದಾರೆ. 26 plus 2, 26 equal to 2 plus 3 minus 1 2. 3 minus 1 2 into D. ಈಗ ಇಲ್ಲಿ ಪ್ಲಸ್ 2 ಇದೆ, ಲೆಫ್ಟ್ ಕರ್ಕೊಂಡು ಹೋದ್ರೆ ಮೈನಸ್ 2 ಆಗುತ್ತೆ. ಇದು ದಿಸ್ ಈಸ್ 26 ಪ್ಲಸ್ 2 LHS ಎಡಭಾಗಕ್ಕೆ ಬಂದ್ರೆ ಮೈನಸ್ 2 ಆಗುತ್ತೆ. ಹಾಗಾದ್ರೆ ದಿಸ್ ಈಸ್ 2D. 2 into D 2D. ಎಸ್, 26ರಲ್ಲಿ 2 ಕಳೆದ್ರೆ 24. 26ರಲ್ಲಿ 2 ನಾವು ಕಳೆದ್ರೆ ಸೊ 6 minus 2 is so 2D equal to 2D equal to 24, but we want D value, so ನಮಗೆ D ಬೇಕು. ಸೊ D equal to 24/2. ನೋಡಿ, D ಪಕ್ಕದಲ್ಲಿ 2 ಇತ್ತು. ಈ 2 ನ ನಾವು ಈ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಆಗುತ್ತೆ. ಇಂಟು 2 ಇದ್ದು ಡಿವೈಡೆಡ್ ಬೈ 2. now D as it is, 2 1s are 2, 2 12s are 24. therefore D equal to 12. ಐಡಿಯಾ ಬಂತು? ಸೊ ನಮಗೇನ್ ಕೇಳಿದಾರೆ ಇವಾಗ ಅವರು? ಅಲ್ಲಿ ಖಾಲಿ ಬಾಕ್ಸ್ ಅಲ್ಲಿ 12 ಬರುತ್ತೆ ಸರ್. ಎಸ್, A2 ಕೇಳಿದಾರೆ. A2 12 ಬರಲ್ಲ. ದಿಸ್ ಈಸ್ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದಿದ್ದೀವಿ ನಾವು.
ಸೊ ಇನ್ನು ಈಗ A2 ಕಂಡುಹಿಡಿಬೇಕು. A2 ಮೀನ್ಸ್ A ಪ್ಲಸ್ ಡಿ. A plus D. A2 ಅಂದ್ರೆ A ಪ್ಲಸ್ ಡಿ. ಓಕೆನಾ? ನಾವು A2 ಈಕ್ವಲ್ ಟು A ಅಂದ್ರೆ ಎಷ್ಟು ಅವರೇ ಕೊಟ್ಟಿದ್ದಾರೆ 2 ಪ್ಲಸ್ ಡಿ ಅಂದ್ರೆ 12. therefore A2 ಈಕ್ವಲ್ ಟು therefore A2 yes A2 ಈಕ್ವಲ್ ಟು 14. ಐಡಿಯಾ ಬಂತು? ಸರ್. ಸೊ ಇದೇ ಲೆಕ್ಕನ ನಾವು ಇನ್ನೊಂದು ತರನು ಬಿಡಿಸ್ಬೋದು. ಇಲ್ಲಿ ನಾವು ಏನೇನು ಮಾಡಿದ್ವಿ ಅಂತಂದ್ರೆ ವಾಟ್ ವಿ ಡಿಡ್ ಹಿಯರ್, ಫಸ್ಟ್ ವಿ ಫೌಂಡ್ ಡಿ ವ್ಯಾಲ್ಯೂ. ಫಸ್ಟ್ ನಾವು ಡಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಆಫ್ಟರ್ ವಿ ಫೈಂಡ್ ಔಟ್ A2. ಓಕೆ, ಸೊ ಇಲ್ಲಿ ಡಿ ವ್ಯಾಲ್ಯೂ ಕಂಡುಹಿಡಿದ್ವಿ. ನೆನ್ಪಿಟ್ಕೊಳ್ಳಿ, ಎ ಪಿ ಒಳಗೆ ಯಾವುದೇ ಲೆಕ್ಕ ಬರಲಿ ಎ ಅಂಡ್ ಡಿ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎ ವ್ಯಾಲ್ಯೂ ಮತ್ತು ಡಿ ವ್ಯಾಲ್ಯೂ ಬೇಕೇ ಬೇಕು ನಮಗೆ ಎ ಪಿ ಒಳಗೆ ಯಾವುದೇ ಲೆಕ್ಕ ಬರಲಿ. ಅದಕ್ಕೆ ಅವರು ಎ ಕೊಟ್ಟಿದ್ರು, ಡಿ ಕೊಟ್ಟಿರ್ಲಿಲ್ಲ. ಸೊ ಡಿ ಫೈಂಡ್ ಔಟ್ ಮಾಡ್ಕೊಂಡು A2 ಕಂಡುಹಿಡ್ಕೊಂಡ್ವಿ. ಸೊ ಸರ್ ಇದೇ ಲೆಕ್ಕನೇ ನನಗೆ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡಿ ಸರ್, ತುಂಬಾ ಸಿಂಪಲ್ ಆಗಿ. ಅಂದ್ರೆ ನನಗೆ ಬೇಗನೆ ಇಷ್ಟು ಎಲ್ಲ ಬರೆಯೋದಿರಬಾರ್ದು, ಬೇಗ ಮುಗಿದೋಗ್ಬಿಡ್ಬೇಕು ಆ ತರ ಹೇಳಿ ಸರ್ ಅಂತ ಕೇಳಿದ್ರೆ ಹಂಗೂ ಬಿಡ್ಸಕ್ ಬರುತ್ತೆ. ಆ ತರ ನೋಡೋಣ. ಎಸ್ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ಇಸ್ 2, ಮಿಡಲ್ ಟರ್ಮ್ ವಿ ಡೋಂಟ್ ನೋ. ಎಸ್ ಇಲ್ಲೊಂದು ಟರ್ಮ್ ಮಿಸ್ ಆಗಿದೆ, ಆ ಟರ್ಮ್ ನ ಫೈಂಡ್ ಔಟ್ ಮಾಡೋಣ. ಕ್ವಶನ್ ಮಾರ್ಕ್. ಓಕೆ, 26. ಸೊ ಏನ್ ಅನ್ಕೊಳ್ಳೋಣ ಗೊತ್ತಾ, ಇಲ್ಲಿ ನೋಡಿ ಇದು ತುಂಬಾ ಈಸಿ. ಇವೆರಡು ನಂಬರ್ ಕೂಡಿಸ್ಬಿಡು, ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಕೂಡಿಸ್ಬಿಡು, ಎಷ್ಟಾಗುತ್ತೆ? 28 ನ ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ? 14. ಎಸ್, 14 ಇಸ್ ದ ಆನ್ಸರ್. ಓವರ್. ಗೊತ್ತಾಯ್ತಾ? ಕಷ್ಟ ಪಡೋದೇ ಇಲ್ಲ ನೋಡಿ, ಜಸ್ಟ್ ಕೊಟ್ಟಿರೋ ಎರಡು ನಂಬರ್ನ ಕೂಡಿಸ್ಬೇಕು. ಎರಡು ನಂಬರ್ನ ಕೂಡಿಸ್ಬೇಕು, ಎರಡು ನಂಬರ್ನ ಕೂಡಿಸಿ 2ರಿಂದ ಭಾಗಿಸ್ಬೇಕು. 2 ಕೂಡಿಸಿದ್ರೆ 26ಕ್ಕೆ 2 ಸೇರಿಸಿದ್ರೆ 28 ಆಗುತ್ತೆ. ಆ 28ನ 2ರಿಂದ ಭಾಗಾಕಾರ ಮಾಡಿದ್ರೆ 2 1 2 14 28. ಇದನ್ನೇ ಸರ್ ಸ್ವಲ್ಪ ನೀಟಾಗಿ ಬರೆಯೋಣ ಸರ್. ಈಗ ಮಾತಾಡಿದ್ದನ್ನೇ ಬರೆಯೋಣ ಅಂತಂದ್ರೆ ಫಸ್ಟ್ ನಂಬರ್ನ ಎ ಅಂತ ಕರೀರಿ. ಇಲ್ಲಿ ಫಸ್ಟ್ ನಂಬರ್ ಏನ್ ಕೊಟ್ಟಿದಾರಲ್ಲ ಅದನ್ನ ಎ ಅಂತ ಕರೀರಿ. ಲಾಸ್ಟ್ ನಂಬರ್ನ ಬಿ ಅಂತ ಕರೀರಿ. ಲಾಸ್ಟ್ ನಂಬರ್ನ ಏನಂತ ಕರೀರಿ? ಬಿ ಅಂತ ಕರೀರಿ. ಏನ್ ಕೊಟ್ಟಿಲ್ವಲ್ಲ ಅದನ್ನ ಎಕ್ಸ್ ಅಂತ ಕರೀರಿ. ನಮ್ಗೆ ಏನ್ ಗೊತ್ತಿಲ್ವೋ ಅದನ್ನ ಏನಂತ ಕರೆಯೋಣ? ಎಕ್ಸ್. ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಎಕ್ಸ್ ಅನ್ಕೊಳ್ಳೋಣ. ಓಕೆ, ಇವಾಗ ಎಕ್ಸ್ ಈಕ್ವಲ್ ಟು ಫಾರ್ಮುಲಾ, ಎಕ್ಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2. ಎಕ್ಸ್ ಈಕ್ವಲ್ ಟು ಒಂದು ಫಾರ್ಮುಲಾ ನಾವು ರೆಡಿ ಮಾಡ್ಕೊಳ್ಳೋಣ. ಎಕ್ಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2. ಸೊ ನಾವು ಎಕ್ಸ್ ಈಕ್ವಲ್ ಟು ಎ ಮೀನ್ಸ್ ಫಸ್ಟ್ ಟರ್ಮ್. ಎ ಅಂದ್ರೆ ಇದು ಮೊದಲ, ಇದು ದಿಸ್ ಈಸ್ ಎ. ಇದನ್ನ ಎ ಅನ್ಕೊಳ್ಳಿ, ಇದನ್ನ ಬಿ ಅನ್ಕೊಳ್ಳಿ. ಎಸ್, ಸೊ ಎ ಈಸ್ 2 ಪ್ಲಸ್ ಬಿ ಈಸ್ 26 divided by 2. 26 plus 2 28 divided by 2. therefore x equal to 28 ನ 2 ಭಾಗ ಮಾಡಿದ್ರೆ 14 ಬರುತ್ತೆ. 2 1 ಜ 2, 2 14 ಜ 2. ಎರಡು ತರ ಬಿಡಿಸಿದೀನಿ ನೋಡ್ರಿ ಈ ಲೆಕ್ಕನ, ಎರಡು ತರ ಬಿಡಿಸಿದೀನಿ. ಮಧ್ಯದ ಪದ, ಹಾಗಾದ್ರೆ ಮಿಸ್ಸಿಂಗ್ ಟರ್ಮ್, ಖಾಲಿ ಬಿಟ್ಟಿರೋ ಸ್ಥಳದಲ್ಲಿ ಎಷ್ಟು ಬರಿಬೇಕು ನಾವು? ಉತ್ತರ 14 ಅಂತ ಬರಿಬೇಕು. ಐಡಿಯಾ ಬಂತು? ಎಸ್, ಎರಡು ತರ ಹೇಳ್ಕೊಟ್ಟಿದೀನಿ, ಬರ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ. ಎರಡು ತರ ಹೇಳ್ಕೊಡ್ತೀನಿ. ಏನಾದ್ರು ಡೌಟ್ ಇದೆಯಾ? ಎಕ್ಸಾಮ್ ಅಲ್ಲಿ ನಾನು ಎರಡು ತರ ಹೇಳ್ಕೊಟ್ಟಿನಿ, ಯಾವ್ದಾದ್ರು ಒಂದ್ ಮಾಡಿ. ಎಕ್ಸಾಮ್ ಅಲ್ಲಿ ನೀವು ಸೆಕೆಂಡ್ ಮೆಥಡ್ ಅಲ್ಲಿ ಮಾಡ್ಬೋದು, ಇಲ್ಲ ಸೆಕೆಂಡ್ ಮೆಥಡ್ ಕಷ್ಟ ಆದ್ರೆ ಫಸ್ಟ್ ಮೆಥಡ್ ಮಾಡಿ, ಫಸ್ಟ್ ಮೆಥಡ್ ಕಷ್ಟ ಆದ್ರೆ ಸೆಕೆಂಡ್ ಮೆಥಡ್ ಮಾಡಿ. ಯಾವ್ದಾದ್ರು ಒಂದು, ಯೂಸ್ ಎನಿ ಒನ್ ಮೆಥಡ್ ಇನ್ ಎಕ್ಸಾಮ್. Is there any doubt here? No sir. No doubt. Yes. So ಇದೇ ತರ ನೀವು ಬೇರೆ ಬೇರೆ ಪ್ರಶ್ನೆನ ಸಾಲ್ವ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಯಾವುದೇ ಪ್ರಶ್ನೆ ಬಂದ್ರು ಈಸಿಯಾಗಿ ಪ್ರಶ್ನೆಗೆ ಉತ್ತರ ಬಿಡಿಸಬಹುದು. ವೆರಿ ಗುಡ್. ನೋಟ್ ಡೌನ್ ದಿಸ್. ಬರ್ಕೊಳ್ಳಿ, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ.